ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. IPL ಮುಗೀತು. ಏನಪ್ಪಾ ಮಾಡೋದು, ಯಾವ ಸ್ಪೋರ್ಟ್ಸ್ ಸದ್ಯಕ್ಕೆ ಇಲ್ಲ ಅಂತ ಟೆನ್ಷನ್ ಆಗಿದ್ದೀರಾ? 20ನೇ ತಾರೀಕಿಂದ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಶುರುವಾಗ್ತಿದೆ. ಇದ್ರ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಏನಂತಂದ್ರೆ ಫಿಫಾ ಕ್ಲಬ್ ಫುಟ್ಬಾಲ್ ಇವತ್ತಿನಿಂದ ಶುರುವಾಗ್ತಾ ಇರೋಂಥದ್ದು. ಇಷ್ಟು ದಿನ ನಾವೆಲ್ಲ ಫಿಫಾನ ಬೇರೆ ರೀತಿನೇ ನೋಡಿದ್ವಿ, ಇವತ್ತಿಂದ ಬೇರೆ ರೀತಿಯಿಂದನೇ ನೋಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಎಷ್ಟು ದಿನ ನಾವೆಲ್ಲ ಫಿಫಾ ವರ್ಲ್ಡ್ ಕಪ್ ನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ, ಆದ್ರೆ ಮೊಟ್ಟ ಮೊದಲ ಬಾರಿಗೆ ಫಿಫಾ ಕ್ಲಬ್ ವರ್ಲ್ಡ್ ಕಪ್ ಅನ್ನ ತಂದಿರುವಂತದ್ದು ಈ ಬಾರಿ. ಹಾಗಿದ್ರೆ ಈ ಹೊಸ ಟೂರ್ನಿಯ ಸ್ಟ್ರಕ್ಚರ್ ಏನು, ಯಾವೆಲ್ಲ ಖ್ಯಾತ ಆಟಗಾರರು ಇದ್ರಲ್ಲಿ ಆಡ್ತಾ ಇದ್ದಾರೆ, ಎಕ್ಸಾಂಪಲ್ ಮೆಸ್ಸಿ, ರೊನಾಲ್ಡೋ, ನೇಮರ್, ಇನ್ನು ಈ ತರ ಹಲವಾರು ಫುಟ್ಬಾಲ್ ಪ್ಲೇಯರ್ಗಳು ಯಾರೆಲ್ಲ ಈ ಒಂದು ಟೂರ್ನಿಯಲ್ಲಿ ಆಡ್ತಾ ಇದ್ದಾರೆ, ಮೇನ್ ಆಗಿ ಇದರ ಪ್ರೈಸ್ ಮನಿ ಎಷ್ಟು ಗೆದ್ರೆ, ಅಥವಾ ಭಾರತದಲ್ಲಿ ಇದನ್ನ ಹೇಗ್ ನೋಡ್ಬೇಕು, ಯಾವ್ದ್ರಲ್ಲಿ ಲೈವ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇದು ಯೂಶುವಲ್ ಆಗಿ ಈ ಹಿಂದೆ ನಡೀತಿದಂತಹ ಫಿಫಾ ವರ್ಲ್ಡ್ ಕಪ್ ಅಂತೂ ಅಲ್ಲ. ಯಾಕಂದ್ರೆ ಆ ಫಿಫಾ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ 7ರಿಂದ 8 ತಂಡಗಳಷ್ಟೇ ಅದನ್ನ ಆಟದಲ್ಲಿ ಆಡ್ತಾ ಇದ್ರು. ಸೊ ಈ ಬಾರಿ ಒಟ್ಟು 32 ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸುತ್ತಿರುವಂತದ್ದು. ಅಮೆರಿಕದ ಪ್ರಮುಖ 11 ನಗರಗಳಲ್ಲಿ ಈ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿದೆ. ಒಟ್ಟು 63 ಪಂದ್ಯಗಳು ನಡೆಯುತ್ತೆ. ಜೂನ್ 15ರಿಂದ ಜುಲೈ 13ರವರೆಗೆ ಈ ಒಂದು ಫಿಫಾ ಕ್ಲಬ್ ವರ್ಲ್ಡ್ ಕಪ್ ಟೂರ್ನಿಯನ್ನ ನಡೆಸ್ತಾ ಇದ್ದಾರೆ. ಈ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಈ ಹಿಂದೆ 7 ತಂಡಗಳಷ್ಟೇ ಕಾದಾಟವನ್ನ ನಡೆಸ್ತಾ ಇತ್ತು. ಈ ಬಾರಿ 32 ತಂಡಗಳನ್ನ 8 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಇನ್ನು ಉದ್ಘಾಟನಾ ಪಂದ್ಯವನ್ನ ಮತ್ತಷ್ಟು ರೋಚಕತೆಯಿಂದ ಇರಲಿ ಅನ್ನೋ ಕಾರಣಕ್ಕೆ ಫುಟ್ಬಾಲ್ ಗೋಟ್ ಅಂತಾನೆ ಕರೆಸಿಕೊಳ್ಳುವ ಲಿಯೋನೆಲ್ ಮೆಸ್ಸಿ ಇರುವಂತಹ ಒಂದು ತಂಡ ಹಾಗೂ ಈಜಿಪ್ಟ್ನ ಅಲ್ ಅಹಿಲಿ ತಂಡ ಕಾದಾಟವನ್ನ ನಡೆಸ್ತಾ ಇದೆ. ಮೆಸ್ಸಿ ಅವರು ಈ ಸಲ ಇಂಟರ್ ಮಿಯಾಮಿ ತಂಡದ ಪರ ಆಡ್ತಾ ಇದ್ದಾರೆ. ಆ ಕಡೆ ಈಜಿಪ್ಟ್ನ ಅಲ್ ಅಹಿಲಿ ತಂಡದ ವಿರುದ್ಧ ಒಂದು ಮೊದಲನೇ ಪಂದ್ಯ ಇರುವಂತದ್ದು. ಇದು ಜಸ್ಟ್ ನಾರ್ಮಲ್ ಒಂದು ಟೂರ್ನಮೆಂಟ್ ನ ಆಯೋಜನೆ ಮಾಡಿರುವಂತದ್ದಲ್ಲ. ವರ್ಲ್ಡ್ಸ್ ರಿಚೆಸ್ಟ್ ಗೇಮ್ ಅಂತ ಕರೆಯೋದು ಫುಟ್ಬಾಲ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಈ ಟೂರ್ನಿಯಿಂದಲೂ ಕೂಡ ಸುಮಾರು $2 ಬಿಲಿಯನ್ ಆದಾಯವನ್ನ ನಿರೀಕ್ಷೆಯನ್ನ ಮಾಡಲಾಗಿದೆ. ಇಂಡಿಯನ್ ಕರೆನ್ಸಿ ಪ್ರಕಾರ 16,000 ಕೋಟಿಗೂ ಹೆಚ್ಚು ಆದಾಯವನ್ನ ಈ ಒಂದು ಟೂರ್ನಮೆಂಟ್ ಇಂದ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಇದರಲ್ಲಿ ಅರ್ಧ ಅಂದ್ರೆ 8,000 ಕೋಟಿಯನ್ನ ಈ ಟೂರ್ನಮೆಂಟ್ ನಲ್ಲಿ ಭಾಗಿಯಾಗ್ತಿರುವಂತಹ ಕ್ಲಬ್ಗಳಿಗೆ ಹಂಚಲಾಗುತ್ತೆ. ಇನ್ನು ಈ ಟೂರ್ನಮೆಂಟ್ ಗೆದ್ದವರಿಗೆ ಎಷ್ಟಪ್ಪ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಈ ಒಂದು ಅಮೌಂಟ್ ಕೇಳಿದ್ರೆ ನಿಮ್ಗೆ ಒಂದು ಕ್ಷಣ ಕೂಡ ನೀವು ಗಾಬರಿ ಆಗ್ಬೋದು. ಯಾಕಂದ್ರೆ ಗೆದ್ದ ತಂಡಕ್ಕೆ ಸಿಕ್ತಿರುವಂತದ್ದು $40 ಮಿಲಿಯನ್. ಇಂಡಿಯನ್ ಕರೆನ್ಸಿ ಪ್ರಕಾರ ಅದೆಷ್ಟು ಅಂತ ನೋಡೋದಾದ್ರೆ 330 ಕೋಟಿ ವಿನ್ನಿಂಗ್ ಟೀಮ್ಗೆ ಸಿಗುತ್ತೆ. ಇನ್ನು ರನ್ನರ್ ಅಪ್ ಗೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಅಂದಾಜು $30 ಮಿಲಿಯನ್ ನ ರನ್ನರ್ ಅಪ್ ತಂಡ ತಗೊಳುತ್ತೆ. ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ 250 ಕೋಟಿ ರೂಪಾಯಿಯನ್ನ ರನ್ನರ್ ಅಪ್ ಗೆ ಕೊಡಲಾಗುತ್ತೆ. ಇನ್ನು ಈ ಗ್ರೂಪ್ ಗಳಲ್ಲಿ ಯಾವೆಲ್ಲ ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಿದೆ, ಯಾವೆಲ್ಲ ಕ್ಲಬ್ಗಳು ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ನೋಡೋದಾದ್ರೆ ಗ್ರೂಪ್ ಎ ನಲ್ಲಿ ಪ್ಯಾಲ್ಮೇರಾಸ್ ಬ್ರೆಜಿಲ್, FC ಪೋರ್ಟೋ ಪೋರ್ಚುಗಲ್, ಅಲ್ ಅಹಿಲಿ ಈಜಿಪ್ಟ್, ಇಂಟರ್ ಮಿಯಾಮಿ US. ಇನ್ನು ಗ್ರೂಪ್ ಬಿ ನಲ್ಲಿ ಯಾವ ತಂಡಗಳಿದೆ ಅಂತ ನೋಡೋದಾದ್ರೆ ಪ್ಯಾರಿಸ್ ಸೇಂಟ್ ಜರ್ಮೈನ್ ಫ್ರಾನ್ಸ್, ಅಟ್ಲೆಟಿಕೋ ಮ್ಯಾಡ್ರಿಡ್ ಸ್ಪೇನ್, ಬೋಟಾಫೋಗೋ ಬ್ರೆಜಿಲ್, ಸಿಯಾಟಲ್ ಸೌಂಡರ್ಸ್ US. ಗ್ರೂಪ್ ಸಿ ನಲ್ಲಿ ಯಾವೆಲ್ಲ ತಂಡಗಳು ಆಡ್ತಾ ಇದೆ ಅಂತ ನೋಡೋದಾದ್ರೆ ಬೇಯರ್ನ್ ಮ್ಯೂನಿಚ್ ಜರ್ಮನಿ, ಆಕ್ಲೆಂಡ್ ಸಿಟಿ ನ್ಯೂಜಿಲೆಂಡ್, ಬೋಕಾ ಜೂನಿಯರ್ಸ್ ಅರ್ಜೆಂಟೀನಾ, ಬೆನ್ಫಿಕಾ ಪೋರ್ಚುಗಲ್. ಇನ್ನು ಗ್ರೂಪ್ ಡಿ ಯಲ್ಲಿ ಯಾವೆಲ್ಲ ಕ್ಲಬ್ಗಳು ಇದೆ ಅಂತ ನೋಡೋದಾದ್ರೆ ಫ್ಲಾಮೆಂಗೋ ಬ್ರೆಜಿಲ್, ES ಟುನೇಷಿಯಾ, ಚೆಲ್ಸಿಯಾ UK, ಲಾಸ್ ಏಂಜಲೀಸ್ FC US. ಇನ್ನು ಗ್ರೂಪ್ ಇ ನಲ್ಲಿ ಯಾವೆಲ್ಲ ಕ್ಲಬ್ ಇದೆ ಅಂತಂದ್ರೆ ರಿವರ್ ಪ್ಲೇಟ್ ಅರ್ಜೆಂಟೀನಾ, ಉರಾವ್ ರೆಡ್ ಡೈಮಂಡ್ಸ್ ಜಪಾನ್, ಮಾಂಟೆರ್ರಿ ಮೆಕ್ಸಿಕೋ, ಇಂಟರ್ ಮಿಲನ್ ಇಟಲಿ. ಗ್ರೂಪ್ ಎಫ್ ನಲ್ಲಿ ಫ್ಲೂಮಿನೆನ್ಸ್ ಬ್ರೆಜಿಲ್, ಬೊರೂಸಿಯಾ ಡಾರ್ಟ್ಮಂಡ್ ಜರ್ಮನಿ, ಉಲ್ಸಾನ್ HDFC ದಕ್ಷಿಣ ಕೊರಿಯಾ, ಮಾಮೆಲೋಡಿ ಸನ್ಡೌನ್ಸ್ ದಕ್ಷಿಣ ಆಫ್ರಿಕಾ ಸೇರಿದಂತೆ ಇನ್ನೂ ಉಳಿದಂತಹ 8 ಟೀಮ್ಗಳು ಈ ಒಂದು ಗ್ರೂಪ್ಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಇರುವಂತದ್ದು. ಒಟ್ಟು 8 ತಂಡಗಳಾಗಿ ಈ 32 ತಂಡಗಳನ್ನ 8 ಗ್ರೂಪ್ಗಳಾಗಿ ವಿಂಗಡಣೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಗ್ರೂಪ್ ಸ್ಟೇಜ್ ಪಂದ್ಯಗಳು ಜೂನ್ 14ರಿಂದ 26ರವರೆಗೆ ನಡೆಯುತ್ತೆ. ರೌಂಡ್ ಆಫ್ 16 ಈ ಜೂನ್ 28ರಿಂದ ಜುಲೈ 1ವರೆಗೂ ನಡೆಯುತ್ತೆ. ಕ್ವಾರ್ಟರ್ ಫೈನಲ್ಸ್ ಜುಲೈ 4ರಿಂದ 5ವರೆಗೂ ಇರುತ್ತೆ. ಸೆಮಿಫೈನಲ್ಸ್ ಜುಲೈ 8ರಿಂದ 9ವರೆಗೂ ಇರುತ್ತೆ. ಫೈನಲ್ ಜುಲೈ 13ನೇ ತಾರೀಕು ನಡೆಯುತ್ತೆ. ಇನ್ನು ಈ ಟೂರ್ನಮೆಂಟ್ ಅಲ್ಲಿ ಸ್ಟಾರ್ ಪ್ಲೇಯರ್ಸ್ ಯಾರು ಅಂತ ನೋಡೋದಾದ್ರೆ ಲಿಯೋನೆಲ್ ಮೆಸ್ಸಿ, ಎಂಬಾಪೆ, ಎರ್ಲಿಂಗ್ ಹಾಲೆಂಡ್, ವಿನಿಷಿಯಸ್ ಜೂನಿಯರ್, ಹ್ಯಾರಿ ಕೇನ್ ಸೇರಿದಂತೆ ಸಾಕಷ್ಟು ಸ್ಟಾರ್ ಪ್ಲೇಯರ್ಸ್ ಈ ಒಂದು ಟೂರ್ನಮೆಂಟ್ ನಲ್ಲಿ ಆಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ಬಂತು ಅಂತಂದ್ರೆ ಭಾರತೀಯರು ಈ ಪಂದ್ಯಗಳನ್ನ ಹೇಗೆ ಕಂಡುಕೊಳ್ಳೋದು, ಎಲ್ಲಿ ಲೈವ್ ಬರುತ್ತೆ, ಯಾವ ಆಪ್ ನಲ್ಲಿ, ಯಾವ ಟಿವಿಯಲ್ಲಿ ಲೈವ್ ಬರುತ್ತೆ ಅಂತ ನೋಡೋದಾದ್ರೆ ಫಿಫಾದ ಅಧಿಕೃತ ಪ್ರಸಾರ ಪಾಲುದಾರರಾಗಿರುವಂತಹ DAZN.com ನಲ್ಲಿ ಎಲ್ಲ 63 ಪಂದ್ಯಗಳನ್ನ ನೀವು ನೋಡಬಹುದು. DAZN.com ನಲ್ಲಿ
ಎಲ್ಲ 63 ಪಂದ್ಯಗಳನ್ನ ನೀವು ನೋಡಬಹುದು. ಇದಲ್ಲದೆ ಫ್ಯಾನ್ ಕೋಡ್ ನಲ್ಲೂ ಕೂಡ ಈ ಎಲ್ಲ ಒಂದು ಕಂಪ್ಲೀಟ್ ಟೂರ್ನಮೆಂಟ್ ಲೈವ್ ನ ನೀವು ನೋಡಬಹುದು. ಇಷ್ಟೇ ಅಲ್ಲದೆ ಕೆಲವು ಆಯ್ದ ಪಂದ್ಯಗಳನ್ನ ಯೂರೋಸ್ಪೋರ್ಟ್ ಇಂಡಿಯಾ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಸೊ ನೀವು ಕೂಡ ಫುಟ್ಬಾಲ್ ಲವರ್ ಆಗಿದ್ರೆ ಈ ಒಂದು ಟೂರ್ನಮೆಂಟ್ ನ ಮಿಸ್ ಮಾಡದೆ ನೋಡಿ. ಮತ್ತೆ ಸಿಗೋಣ.